ಪಕ್ಕದಲ್ಲೇ ಇದ್ದಾರೆ. ನಾನೊಂದು ವಿಷಯ ಹೇಳ್ಬೇಕು. ಇಲ್ಲಿ ನಿಂತಿರೋ ರೈತರುಗಳು ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಬಿಟ್ಕೊಡ್ಬೇಡಿ. ಸ್ವಾಭಿಮಾನನೇ ನಮ್ದು ಆಸ್ತಿ. ಇಲ್ಲಿ ನಿಂತಿರೋರೆಲ್ಲ ಬಡವ್ರ ಮಕ್ಳು ರೀ, ಶ್ರೀಮಂತರ ಮಕ್ಳು ಯಾರು ನಿಂತ್ಕೊಳ್ಳಿಲ್ಲ. ಇದೇ ಗಿಲ್ಲಿನ ಕನಕಪುರದಲ್ಲಿ ಕರ್ಸ್ಬಿಟ್ಟು ಕೈ ಎತ್ತಿದ್ರಲ್ಲ ಸ್ವಾಮಿ, ಏನಂತ ಕೈ ಎತ್ತಿದ್ರು ಹೇಳಿ? ಬಡವ್ರ ಮಕ್ಳು ಬೆಳಿಬೇಕು ಅಂತ. ನಿಮ್ ಪಾದ ಹಿಡ್ಕೋತೀವಿ, ಬಡವ್ರ ಮಕ್ಳು ಹೆಂಗೋ ಬದುಕೋತಿ ಬಿಟ್ಬಿಡಿ ಸ್ವಾಮಿ ಅಂತ ಕೇಳ್ಬೇಕು ನಾವೀಗ. ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಖಿಲ್ ಅಣ್ಣ ಅವ್ರಿಗೆ. ನಾವು 80% ಅಂತ ಅವ್ರು ಹೇಳ್ತಾ ಇದ್ದಾರೆ ಕನ್ಸೆಂಟ್. ನಾವ್ ಎಷ್ಟು ಪರ್ಸೆಂಟ್ ಇದೀವೋ ಇಲ್ಲಿ ಎಲ್ಲರೂ ಡಾಕ್ಯುಮೆಂಟ್ ತಂದು ಕೊಡ್ತೀವಿ. ಕೋರ್ಟ್ಗೆ ಹೋಗೋಣ, ಕೋರ್ಟ್ಗೆ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಕೊಡಿ. ಏನೋ ಸ್ಟೇ ತಂದು ನಾವು ಆರಾಮಾಗಿ ನಮ್ಮ ಪಾಡು ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತೀವಿ. ಅದು ಬಿಟ್ರೆ ಇನ್ನೇನು ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಇನ್ನೊಂದು ಮೂರನೇ ಪಾಯಿಂಟ್, ಇವತ್ತು ಅಕ್ವೈರ್ ಪರವಾಗಿರೋರೆಲ್ಲ ಪಾಪ ಟಿವಿ ಮುಂದೆ ಕೂತವ್ರೇನೋ, ತುಂಬಾ ಖುಷಿ ಆದ್ರೆ. ನಮ್ಗೆಲ್ಲ ಪಾಪ ಭಯ ಬಂದ್ಬಿಟ್ಟಿರ್ಬೇಕು ನಿಮ್ಗೆ, ಏನಾದ್ರು ಸಿಎಂ ಆದ್ರೆ ಏನ್ ಕಥೆನೋ ಅಂತ. ಯಾವುದೇ ಕಾರಣಕ್ಕೂ ಹೆದರ್ಕೊಳಕ್ ಹೋಗ್ಬೇಡಿ. DCM ಇಂದ CM ಆಗ್ಲಿ, CM ಇಂದ PM ಆಗ್ಲಿ, ರೈತನ ಮುಂದೆ ಎಲ್ಲರೂ ಬಚ್ಚನೆ, ರೈತನ ಮುಂದೆ ಎಲ್ಲರೂ ಬಚ್ಚನೆ. ನೀವು ಯಾರು ಧೃತಿ ಕೊಡ್ಬೇಡಿ. ಅದಕ್ಕೆ ಯೋಚನೆ ಮಾಡ್ತೀರಾ? ಅಕ್ವೈರ್ ಪರವಾಗಿರೋರು ಅಂತ ಹೇಳಲ್ಲ ನಾನು ಅವ್ರನ್ನ, ಜಮೀನ್ ಮಾರ್ಕೊಳ್ಳೋರು ಅವರು. ಇಲ್ಲಿ ನಿಂತಿರೋರೆಲ್ಲ ಜಮೀನ್ ಕೊಡದೇ ಇರೋರು. ಜಮೀನ್ ಮಾರ್ಕೊಳ್ಳೋರ್ನ ಬಿಟ್ಬಿಡಿ ನೀವು ದಯವಿಟ್ಟು. ಜಮೀನ್ ಮಾರ್ಕೊಳ್ಳೋರ್ನ ಅವ್ರನ್ನ ಯಾರು ಮಾತಾಡ್ಸಕ್ಕೆ ಹೋಗ್ಬೇಡಿ. ನಮ್ಮ ಪಾಡು ನಾವು ಒಂದು ಸಂಘ ಕಟ್ಕೊಂಡಿದೀವಿ, ಏನೋ ಇದರಿಂದ ಬದುಕಬೇಕು ಅಂತ ಇದೀವಿ. ಇದು ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಕೆಲವ್ರಿಗೆ ಬೇರೆಯವ್ರು ಯಾವ ರೀತಿ ಬೇಕಾದ್ರೆ ಬದುಕ್ಬೋದು, ಅದು ಬಿಟ್ರೆ ಏನು ಗೊತ್ತಾಗದೇ ಇರೋರು ನಾವ್ ಹೆಂಗ್ ಬದುಕೋದು? ಇದನ್ನ ಕಾಪಾಡಬೇಕು ಅಂತ ನಮ್ಗೆ ಸಪೋರ್ಟ್ ಕೊಡಕ್ ಬಂದಿರೋ ಮಂಜಣ್ಣ ಅವ್ರಿಗೂ ಮತ್ತೆ ನಿಖಿಲ್ ಅಣ್ಣವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.